ಸ್ವಚ್ಛ ಮೈಸೂರು ಅಭಿಯಾನದಡಿ ದೇವರಾಜ ಅರಸು ರಸ್ತೆಯ ವ್ಯಾಪಾರಿಗಳ ಸಹಯೋಗದೊಂದಿಗೆ ಮಹಾನಗರ ಪಾಲಿಕೆಯಿಂದ ಅಂಗಡಿಗಳ ಮುಂಭಾಗ ಹೂವಿನ ಮತ್ತು ಇತರೆ ಗಿಡಗಳ ಕುಂಡಗಳನ್ನು ಇರಿಸಲಾಯಿತು. ಪಾಲಿಕೆ ಆಯುಕ್ತರಾದ ಶೇಖ್ ತನ್ವೀರ್ ಆಸೀಫ್ ಭಾಗವಹಿಸಿದ್ದರು. ಇಲ್ಲಿ ಮಳಿಗೆಗಳ ಸಂಘದ ವತಿಯಿಂದ ಒಂದು ಒಳ್ಳೆಯ ಬೆಳವಣಿಗೆ ಬಂದಿದೆ. ಏನಂತಂದರೆ ಶಾಪ್ಕೀಪರ್ಸ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ದು ತಮ್ಮ ಅಂಗಡಿ ಮುಂಭಾಗದಲ್ಲಿ ಒಂದು ಪಾಟ್ ಇಟ್ಕೊಳ್ಬೇಕು. ಅದು ಹಸಿರೀಕರಣ ಕೂಡ ಆಗುತ್ತೆ ಮತ್ತು ನಗರದ ಅಂದಕ್ಕೆ ಕೂಡ ಸರಳವಾಗಿ ಕಾಣುತ್ತೆ ಅಂತ. ಅದರ ನಿಟ್ಟಿನಲ್ಲಿ ಅವರಿಂದ ನಮಗೆ ಒಂದು ಬೇಡಿಕೆ ಕೊಟ್ಟಿದ್ದರು. ಇಲ್ಲಿ ಡಸ್ಟ್ಬಿನ್ಸ್ ಇಲ್ಲ, ಸರಿಯಾದ ಡಿಸ್ಟೆನ್ಸಲ್ಲಿ ಡಸ್ಟ್ಬಿನ್ಸ್ ಹಾಕ್ಕೊಳ್ಳಿ ಅಂತ. ಅದನ್ನು ನಾವು ಒಪ್ಪಿ ಈಗ ಡಸ್ಟ್ಬಿನ್ಸ್ನ ಹಾಕಿದ್ದೇವೆ. ಆದರೆ ಹಿಂದೆ ಕೂಡ ನಾವು ಡಸ್ಟ್ಬಿನ್ಸ್ ಇಲ್ಲಿ ಹಾಕಿದ್ರು, ಅವ್ರಿಗೂ ಕೂಡ ಗೊತ್ತಿದೆ. ಅದು ಕಳ್ಳತನ ಆಗಿ ನಾಪತ್ತೆ ಆಗಿತ್ತು. ಈಗ ನಾವು ಅವರಿಗೆ ವಿಶೇಷವಾಗಿ ಕೇಳ್ಕೊಂಡಿದ್ದೀವಿ, CCTV ಮೂಲಕ ನಮಗೆ ಸಾಕಷ್ಟು ನೀವು ಫುಟೇಜ್ ಕೊಟ್ಟರೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ. ಅದರ ಜೊತೆಗೆ ಈಗ ಡಸ್ಟ್ಬಿನ್ಸು ಮತ್ತು ಈ ಥರ ಇಟ್ಕೊಂಡು ಈ ಪೂರ್ತಿ ರೋಡ್ನ ಲಿಟರ್ ಫ್ರೀ ರೋಡ್ ಮಾಡಲಿಕ್ಕೆ ನಾವು ಅವರಿಗೆ ಆಹ್ವಾನ ನೀಡಿದ್ದು. ಅವರು ತುಂಬ ಹೃದಯ ಸ್ಪರ್ಶವಾಗಿ ಬಂದಿದ್ದಾರೆ, ನಮಗೆ ಸಹಕರಿಸ್ತಾ ಇದ್ದಾರೆ. ಎಲ್ಲ ಈ ಅಂಗಡಿ ಮಾಲೀಕರಿಗೆ ಮತ್ತು ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳಿಸ್ತೇನೆ. ಈಗ ಇಷ್ಟು ವ್ಯವಸ್ಥೆ ಆಗಿ ಮೈಸೂರು ನಗರದ ಜನತೆ ಈ ರೋಡ್ಗೆ ಹಾಗೆಯೇ ಈ ಥರ ಬೇರೆ ರೋಡ್ಸ್ಗಳಿಗೆ ಕಸ ಬಿಸಾಡಿ ಕಲುಷಿತ ಮಾಡೋದು ಮತ್ತು ಅದನ್ನು ತ್ಯಾಜ್ಯ ಹಾಗೆ ಬಿಸಾಡೋದು ಮಾಡಬಾರ್ದು ಅಂತ ನಾನು ವಿನಂತಿಸಿದ್ದು ಈ ನಮ್ಮ ನಗರವನ್ನು ಸ್ವಚ್ಛವಾಗಿರಿಸಲು ಪ್ರಾರ್ಥಿಸ್ತೇನೆ. ಅರಸು ರೋಡ್ಗೆ ಮಾತ್ರ ಇದು ಚಾಲ್ತಿಯಲ್ಲಿ ತರ್ತಾ ಇದ್ದೇವೆ. ಈ ಥರ ಉಳಿದಿರುವ ರೋಡ್ಸ್ಗೂ ಕೂಡ ನಾವು ಅವರ ಸಹಕಾರದಿಂದ, ಅಲ್ಲಿರುವ ಮಾಲೀಕರ ಸಹಕಾರದಿಂದ ಸಾಮಾನ್ಯ ಈ ರಸ್ತೆಯಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಪಿಂಕ್ ಟಾಯ್ಲೆಟ್ ನಿಷ್ಕ್ರಿಯ ಆಗಿತ್ತು ಅಂತ ಹೇಳ್ತಿದ್ರು. ಅದನ್ನು ಈಗ ಸಕ್ರಿಯವಾಗಿ ಮಾಡಿದ್ದೇವೆ. ಇನ್ನೊಂದು ಟಾಯ್ಲೆಟ್ ಅಲ್ಲಿ ಗರುಡ ಹಿಂಭಾಗದಲ್ಲಿ ತರಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಮತ್ತು ಗಾಂಧಿ ಸ್ಟ್ಯಾಚ್ಯೂಲ್ಲಿ ಒಂದು ಟಾಯ್ಲೆಟ್ ಇದೆ. ಸೊ ದ್ಯಾಟ್ ಈ ಸೆಂಟರಲ್ಲಿ ಈ ಭಾಗದಲ್ಲಿ ಒಂದು 3 ಆಗ್ತವೆ. ಆ ಭಾಗದಲ್ಲಿ ಇಲ್ಲಿ ಕಾಡಾ ಆಫೀಸ್ ಆವರಣದಲ್ಲಿ ಅಥವಾ ಆ ಭಾಗದಲ್ಲಿ ಇನ್ನೊಂದು ಟಾಯ್ಲೆಟ್ ಕಟ್ಟಲಿಕ್ಕೆ ನಾವು ಈಗಾಗಲೇ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿದ್ದೇವೆ. ಸುಮಾರು 12 ಟಾಯ್ಲೆಟ್ಸ್ನ ಕಟ್ಟಲಿಕ್ಕೆ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಆಗಿದೆ. ನಗರದಲ್ಲಿ 88 ಟಾಯ್ಲೆಟ್ಸ್ ಇದ್ದು ಇನ್ನೂ 12 ಆ್ಯಡ್ ಆಗ್ತಾ ಇದೆ. ಇದನ್ನು ಅಷ್ಟೇ ಅಲ್ಲದೆ ಇನ್ನೂ ಒಂದು 15 ಮಾಡಬೇಕು ಅಂತ ನಾವು ಬಜೆಟಲ್ಲೂ ಕೂಡ ಸೇರಿಸ್ಕೊಳ್ಳಿದ್ದೇವೆ. ಆ ರೀತಿಯಾಗಿ ವ್ಯಾಪ್ತಿಯಲ್ಲಿ 12 ಆಗುತ್ತೆ. ಅರಸು ರೋಡ್ ವ್ಯಾಪ್ತಿಯಲ್ಲಿ, ನಗರ ವ್ಯಾಪ್ತಿಯಲ್ಲಿ 12 ಆಗುತ್ತೆ. ಇನ್ನೂ 15 ನಾವು ಬಜೆಟಲ್ಲಿ ಇಟ್ಕೊಂಡಿದ್ದೀವಿ. ಆ 15 ಕೂಡ ನಾವು ಮಾಡಿದರೆ 27. ಈಗ ಇತಿಹಾಸದಲ್ಲಿ ನಾವು ನಗರದಲ್ಲಿ 88 ಟಾಯ್ಲೆಟ್ಸ್ನ ಕಟ್ಟಿದ್ದು, 27 ಕಟ್ಟಿದರೆ ಒಂದು 30%ಗಿಂತ ಜಾಸ್ತಿ ಟಾಯ್ಲೆಟ್ಸ್ ಒಂದೇ ವರ್ಷದಲ್ಲಿ ಕಟ್ಟಂಗಾಗುತ್ತೆ. ಯಾಕಂದರೆ ಜನರ ಬೇಡಿಕೆ ಕೂಡ ಇತ್ತು. ಮತ್ತು ಬಸ್ ಸ್ಟ್ಯಾಂಡ್ ಕೂಡ ಅಲ್ಲಿ ಕೂಡ ನಾವು ಮಿರರ್ಸ್ ಹಾಕಿದ ಮೇಲೆ ಜನ ನಮಗೆ ತುಂಬ ಸಹಕರಿಸಿದ್ರು. ಅಲ್ಲಿ ಮಿರರ್ಸ್ ಇದ್ದು ಕೂಡ ಯೂರಿನೇಷನ್ ಮಾಡ್ತಿರುವವರಿಗೆ ಜನನೇ ಒಂಥರ ಶಿಕ್ಷೆ ಕೊಟ್ಟು ಹಾಗೆ ಅವನಿಗೆ ಬುದ್ಧಿ ಹೇಳಿಕೊಟ್ರು. ಆ ರೀತಿಯಲ್ಲಿ ಅಲ್ಲಿರುವ ಒಂದು ಟಾಯ್ಲೆಟ್ ನಿಷ್ಕ್ರಿಯವಾಗಿತ್ತು, ಅದನ್ನು ಕೂಡ ಸಕ್ರಿಯವಾಗಿ ಮಾಡಿದ್ದೀವಿ. ಅಲ್ಲಿ 2 ಟಾಯ್ಲೆಟ್ಸ್ ಇದ್ದಾವೆ. 88 ಟಾಯ್ಲೆಟ್ಸ್ನ ಸಕ್ರಿಯವಾಗಿ ನಡೆಸಲು ಒಂದು ಪ್ರಯತ್ನ. ಇನ್ನೊಂದು ಕಡೆ 12 ಟಾಯ್ಲೆಟ್ ಹೊಸದಾಗಿ ತರ್ತಾ ಇದ್ದೇವೆ. ಅದಕ್ಕೆ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಆಗಿದೆ. ಇನ್ನೊಂದು 15 ಟಾಯ್ಲೆಟ್ಸ್ ಕಟ್ಟಬೇಕು ಅಂತ ನಾವು ಬಜೆಟಲ್ಲಿ ಪ್ರೊವೈಡ್ ಮಾಡ್ತೀವಿ. ಈ ಪಾರ್ಟ್ಸ್ ಮೇಂಟೆನೆನ್ಸ್ ಯಾರು ಸರ್? ಮೇಂಟೆನೆನ್ಸ್ ನಾವು ಆಪ್ಷನ್ ಮಾಡ್ತೇವೆ. ಇಲ್ಲಿರುವ ಇದನ್ನು ಅಸೋಸಿಯೇಷನಿಂದ ಮಾಡ್ತಾರೆ. ಸ್ವಚ್ಛ ನಗರಿ ಆಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇದೆ. ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಜನರ ಸಹಭಾಗಿತ್ವದೊಂದಿಗೆ ಖಂಡಿತವಾಗಿ ಈ ಸತಿ ಹೋದ ಸತಿ 3ನೇ ಸ್ಥಾನ ಬಂದಿತ್ತು, ಈ ಸತಿ 1ನೇ ಸ್ಥಾನ ಪಡೆಯಲು ದೂರದರ್ಶನದಲ್ಲಿ ಪಾಟ್ಗಳನ್ನ ನೋಡ್ತಾ ಇದ್ದೀವಿ. ಏನು ಪ್ರಯತ್ನ ಇತ್ತು ಸರ್? ಇಲ್ಲ, ಇದನ್ನು ನಾವು ಮೊದಲಿಂದಲೂ ಮಾಡಬೇಕು ಅಂತೇಳಿ ಪ್ರಯತ್ನ ಇತ್ತು. ಈಗ ನಮಗೆ ಆಯುಕ್ತರು, ಕಾರ್ಪೊರೇಷನ್ ಆಯುಕ್ತರು ನಮಗೆ ಕರೆದ್ಬಿಟ್ಟು ಈ ಥರ ಗ್ರೀನ್ ಸಿಟಿ ಮಾಡಬೇಕು ಅಂತೇಳಿ ಹೇಳ್ಕೊಂಡ್ರು. ಆಯ್ತು ಸರ್, ನಾವು ಒಂದು ಕೈ ಎಂಟೈರ್ ಅರಸು ರೋಡಲ್ಲಿ 2 ಬದಿಯಲ್ಲಿ ಕುಂಡ್ಲುಗಳು ಇರ್ತಾಯಿದ್ವಿ, ಗ್ರೀನರಿ. ಒಂದೊಂದು ರೋಲಿಂಗ್ ಸಿಕ್ಕರೆ ಒಂದೊಂದು ರೋಡ್. ಆ ಥರ ಅಂಗಡಿಯವರಿಗೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಕೊಡ್ತೇವೆ. ಮೇಂಟೆನೆನ್ಸ್ ಮುಂದಿಂದು ನಾವು ಮಾಡ್ತೇವೆ ಅಸೋಸಿಯೇಷನ್. ಎಷ್ಟು ಅಂಗಡಿ ಬರ್ತಾರೆ? ಟೋಟಲ್ 220 ರೋಲಿಂಗ್ ಸಿಕ್ಕರೆ ಬರ್ತೀವಿ. ಆ ಕಡೆ ಒಂದು ಕಡೆ 2 ಕಡೆ ಕಳೆದ್ರೆ 440 ಆಗುತ್ತೆ. 440 ಪಾಟ್ಗಳು ಆಗ್ತದೆ. 440 ಅಂಗಡಿ ಇದೆ. ಅದನ್ನು ಕೂಡ ಎಲ್ಲ ಅಂಗಡಿ ಎಲ್ಲ ಮೀನ್ಸ್ ರೋಲಿಂಗ್ ಸೆಟ್ ಅಂಗಡಿಗಳು 2, 3, 4 ರೋಲಿಂಗ್ ಸೆಟ್ ಆ ಥರದ್ದು ಒಂದೊಂದು ರೋಲಿಂಗ್ ಸೆಂಟ್ರ್ ಒಂದು. ಹಾಂ, ಆ ಥರ ಮಾಡ್ತೇವೆ. ಅದ್ರ ಮೇಂಟೆನೆನ್ಸ್ ಕೂಡ ತಾವೇ ನಾವು ಅಸೋಸಿಯೇಷನ್ ಕಡೆಯಿಂದಲೇ ಮಾಡಿ. ಸೊ ಪೇಂಟ್ ಪಾರ್ಕ್ ಅಂತ ಏನಾದ್ರು ಬಂತಲ್ಲ, ಅದಿಲ್ಲ ಸರ್? ಅದನ್ನು ತುಂಬ ದಿನದಿಂದ ಪೆಂಡಿಂಗ್ ಇದೆ. ಅದನ್ನು ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಶಾಸಕರ ಕಡೆಯಿಂದ ಮಾತಾಡ್ಬಿಟ್ಟು
ಅದ್ರದ್ದು ಪ್ರಯತ್ನ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಪ್ರಾಬ್ಲಮ್